ದೇಹದಲ್ಲಿ ವಿವಿಧ ಪದಾರ್ಥಗಳನ್ನು ಸಾಗಿಸುವ ವಸ್ತು ಯಾವುದು? ರಕ್ತ ಕಣ ಅದ್ ಯಾವ ರೂಪದಲ್ಲಿರುತ್ತೆ? ದ್ರವ ರೂಪದಲ್ಲಿರುತ್ತೆ. ಅದೇ ರಕ್ತದಲ್ಲಿ ಪ್ಲಾಸ್ಮಾ ಎಂಬ ದ್ರವವಿದೆ. ಇನ್ನೊಡೆ ಅದರಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಹಾಗೂ ಕಿರುತ್ ರಕ್ತಗಳೆಂಬ ಘಟಕಗಳಿವೆ. ಹಾಗೆ ರಕ್ತ ಯಾಕೆ ಕೆಂಪು? ಅದೇ ಆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣಕ ಇರುವುದರಿಂದ ರಕ್ತ ಕೆಂಪಗಾಗಿ ಕಾಣಿಸುತ್ತದೆ. ಅದೇ ಹಿಮೋಗ್ಲೋಬಿನ್ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸುತ್ತದೆ. ಹಾಗಾದ್ರೆ ಬಿಳಿ ರಕ್ತ ಕಣಗಳ ಕೆಲಸವೇನು? ನಮ್ಮ ದೇಹದಲ್ಲಿರುವ ರೋಗಾಣುಗಳ ವಿರುದ್ಧ ಹೋರಾಡುವ ಕೆಲಸವನ್ನು ಬಿಳಿ ರಕ್ತ ಕಣ ಮಾಡುತ್ತದೆ. ಹಾಗಾದರೆ ಕಿರುತಟ್ಟೆಯ ಕೆಲಸವೇನು? ನಮಗೆ ಗಾಯವಾದಾಗ ರಕ್ತ ಹೆಪ್ಪುಗಟ್ಟಿಸುವ ಕೆಲಸವನ್ನು ಕಿರುತಟ್ಟೆ ಮಾಡುತ್ತದೆ. ಹೌದೇನೆ? ಹಾಗಾದರೆ ನಮ್ಮ ದೇಹದಲ್ಲಿ ರಕ್ತ ಹೇಗೆ ಸಾಗಾಣಿಕೆ ಆಗುತ್ತದೆ? ನಮ್ಮ ದೇಹದಲ್ಲಿರುವ ರಕ್ತ ನಾಳಗಳ ಮೂಲಕ ರಕ್ತ ಸಾಗಾಣಿಕೆ ಆಗುತ್ತದೆ. ಆಮ್ಲಜನಕ ಇರುವ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು? ಅಪಧಮನಿ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು? ಅಭಿಧಮನಿ. ಹಾಗಾದ್ರೆ ದೇಹದ ಎಲ್ಲಾ ಭಾಗದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಹೃದಯ.